ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ನಮ್ಮ ಜೀವಿತಗಳಲ್ಲಿ ತಂದೆಯನ್ನು ಮೆಚ್ಚುವಂತರಾಗಿರಬೇಕು. ಹೊಸ ಒಡಂಬಡಿಕೆಯಲ್ಲಿ ಒಬ್ಬನ ವಿಷಯದಲ್ಲಿ ತಂದೆಯು ಮೆಚ್ಚಿದವನೆಂದು, ಇನ್ನೊಂದು ಗುಂಪಿನ ಜನರ ವಿಷಯದಲ್ಲಿ ದೇವರು ಸಂತೋಷಿಸಿಲ್ಲ ಎಂಬುದಾಗಿ ನಾವು ಓದ್ತೇವೆ. ಈ ತಾರತಮ್ಯದ ವಿಷಯವಾಗಿ ಬಹಳ ಕುತೂಹಲಕಾರಿಯಾಗಿದೆ. ದೇವರು ಯಾರ ವಿಷಯದಲ್ಲಿ ಸಂತೋಷಿಸಲಿಲ್ಲ? 1 ಕೊರಿಂಥ 10ನೇ ಅಧ್ಯಾಯ 5 ನೀವು ನೋಡುವುದಾದರೆ ಹೀಗೆ ಬರೆಯಲ್ಪಡುತ್ತದೆ: 6 ಲಕ್ಷ ಇಸ್ರಾಯೇಲರು ಅಪನಂಬಿಕೆಯಿಂದ ಅರಣ್ಯದಲ್ಲಿ ನಾಶ ಮಾಡಲ್ಪಟ್ಟರು, ಅವರ ವಿಷಯದಲ್ಲಿ ದೇವರು ಸಂತೋಷಿಸಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. 6 ಲಕ್ಷ ಜನ, ಒಬ್ಬರು ಇಬ್ಬರು ಅಲ್ಲ, 6 ಲಕ್ಷ ಜನ ಇಸ್ರಾಯೇಲರು ಅಪನಂಬಿಕೆಯಿಂದ ಅರಣ್ಯದಲ್ಲಿ ನಾಶ ಮಾಡಲ್ಪಟ್ಟರು. ಯಜ್ಞದ ಕುರಿಮರಿಯ ರಕ್ತದಿಂದ ಆ ಇಸ್ರಾಯೇಲರು ಐಗುಪ್ತದಿಂದ ವಿಮೋಚಿಸಲ್ಪಟ್ಟರು. ನಾವು ಹೇಗೆ ಕ್ರಿಸ್ತನ ರಕ್ತದಿಂದ ನಾವು ಬಿಡುಗಡೆಯನ್ನು ಹೊಂದಿದೆವೋ, ಹಾಗೆ ಯಜ್ಞದ ಕುರಿಮರಿಯ ರಕ್ತದಿಂದ ಆ ಇಸ್ರಾಯೇಲರು ವಿಮೋಚಿಸಲ್ಪಟ್ಟರು. ಅವರು ಕೆಂಪು ಸಮುದ್ರದಲ್ಲಿಯೂ ಮತ್ತು ಮೇಘದಲ್ಲಿಯೂ ದೀಕ್ಷಾಸ್ಥಾನವನ್ನು ಹೊಂದಿದರು. ಇದು ನೀರಿನ ಮತ್ತು ಆತ್ಮನ ದೀಕ್ಷಾಸ್ನಾನದ ಕುರಿತು 1 ಕೊರಿಂಥ 10ನೇ ಅಧ್ಯಾಯ 2. ಆದರೂ ದೇವರು ಅವರ ವಿಷಯದಲ್ಲಿ ಸಂತೋಷಿಸಲಿಲ್ಲ. ಯಾಕೆ? ದೇವರು ಅವರಿಗೆ ಬಹಳ ಒಳ್ಳೆಯವನಾಗಿದ್ದನೋ, ಅವರ ದೈಹಿಕವಾದಂಥ ಭೌತಿಕವಾದಂಥ ಕೊರತೆಗಳನ್ನು ಆತನು ಅದ್ಭುತವಾಗಿ ನೀಗಿಸಿದನು. ಈ 40 ವರ್ಷಗಳ ಕಾಲ ಗಮನಿಸಿ, ಅರಣ್ಯದಲ್ಲಿ ಆ 40 ವರ್ಷಗಳ ಕಾಲ ಅವರ ಮೇಲೆ ಇದ್ದಂಥ ಉಡುಪಿದೆಯಲ್ಲ, ಅದು ಜೀರ್ಣವಾಗಲಿಲ್ವಂತೆ, ಅವರ ಕಾಲುಗಳು ಬಾತು ಹೋಗಲಿಲ್ಲ ಎಂಬುದಾಗಿ ಧರ್ಮೋಪದೇಶ ಕಂಡ 8ನೇ ಅಧ್ಯಾಯ 4ರಲ್ಲಿ ನಾವು ನೋಡ್ತೇವೆ. ಎಷ್ಟು ಸ್ಪಷ್ಟ! 40 ವರ್ಷಗಳ ಕಾಲ. ಇದನ್ನು ಮೋಶೆ ಇಸ್ರಾಯೇಲರಿಗೆ 40 ವರ್ಷಗಳು ಅಲೆದಾಡಿದ ನಂತರ ಹೇಳ್ತಾನೆ. ಅವರು ಎಲ್ಲ ವ್ಯಾಧಿಗಳನ್ನು ವಾಸಿ ಮಾಡಿದನು. ಅಲ್ಲಿ ಯಾವ ರೋಗಿಯಾಗಲಿ ಆಸಕ್ತನಾಗಲಿ ಇರಲಿಲ್ಲ ಎಂಬುದಾಗಿ ಕೀರ್ತನೆಗಳು 105:37 ನಾವು ನೋಡ್ತೇವೆ. ಎಷ್ಟು ಒಳ್ಳೆಯ ದೇವರಲ್ಲ! 40 ವರ್ಷಗಳ ಕಾಲ ಅವರ ಮೈ ಮೇಲದಂಥ ಉಡುಪಿದೆಯಲ್ಲ, ಅದು ಜೀರ್ಣ ಆಗಲಿಲ್ಲ ಅನ್ನೋದ್ರ ಅರ್ಥ ಕೊಳೆ ಆಗೋದಾಗಲಿ ಹರಿದೋಗೋದಾಗಲಿ ಆಗಲಿಲ್ಲ ಅನ್ನೋದಿದೆಯಲ್ಲ, ಅದು ಕೇಳುವುದಕ್ಕೆ ಎಷ್ಟು ಚಂದ, ಎಷ್ಟು ಅದ್ಭುತ ಅಲ್ಲವೇ? ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ಯಾರು ವ್ಯಾಧಿಗಳು ಅವರ ಎಲ್ಲ ವ್ಯಾಧಿಗಳನ್ನು ವಾಸಿ ಮಾಡ್ತಾರೆ. ಅಂದರೆ ಅವರಲ್ಲಿ ಯಾರು ಆಸಕ್ತ ಅಂತಂದರೆ, ಯಾರನ್ನು ಅನಾರೋಗ್ಯದಿಂದ ಆಗಲಿ ನಿತ್ರಾಣದಿಂದಿರುವಂಥವರಾಗಲಿ ಅಥವಾ ಬಲಹೀನತೆಯಲ್ಲಿರುವವರು ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಅವರಿಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದನು. ನಿಜ ಹೇಳಬೇಕಂತಂದರೆ ಈ ಲೋಕದ ಇತಿಹಾಸದಲ್ಲಿ ಆ ಅಪನಂಬಿಕಸರಾದಂಥ ಇಸ್ರಾಯೇಲರಿಗೆ ಸಂಭವಿಸಿದ ಅದ್ಭುತಗಳು ಬೇರೆ ಯಾವ ಗುಂಪಿನ ಜನಾಂಗಕ್ಕೂ ಸಂಭವಿಸಲಿಲ್ಲ. ಆದರೂ 40 ವರ್ಷ ದೇವರು ಅವರ ಮೇಲೆ ಕೋಪಿಸಿಕೊಂಡನು ಎಂಬುದಾಗಿ ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 15ರಲ್ಲಿ ಹೇಳ್ತದೆ. ಎಷ್ಟು ಒಳ್ಳೆಯ ದೇವರಲ್ವ! ಕೋಪ ಇದ್ರೂ ಆ 40 ವರ್ಷಗಳ ಕಾಲ ನಡೆಸಿದಂಥದ್ದಿದೆಯಲ್ಲ, ಅದು ಅದ್ಭುತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ದೇವರೇ, ಒಂದು ವೇಳೆ ನಾವು ನಿಮ್ಮ ವಿರುದ್ಧ ನಡೆದಿದ್ದರೆ ನಮ್ಮ ಪಾಪಗಳನ್ನು ಮನ್ನಿಸು ಅಪ್ಪ. ನಿಮ್ಮ ರಕ್ತದಿಂದ ನಮ್ಮ ಅಪನಂಬಿಕೆಗಳನ್ನು ತೆಗೆದುಹಾಕು. ನಾವು ನಂಬಿಕೆಯಿಂದ ಬದುಕುವಾಗೆ ನಮ್ಮನ್ನು ಆಶೀರ್ವದಿಸು.
ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೆನ್, ಆಮೆನ್.